ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ನೆನೆ ಬ್ಲಾಗ್ನ ನೋಡಿರೋದ ಗೊತ್ತಿರ್ತೈತಿ ನಾವು ಈಗ ಎಲ್ಲಿದ್ದೀವಿ ಅಂತೇಳಿ. ಊರಿಗೆ ಬಂದೀವಿ. ಸೊ ಹೊಸ ಕಾರ್ ತೊಗೊಂಡಿಂದ ಊರಿಗೆ ಬಂದೇ ಇರಲಿಲ್ಲ. ಸೊ ಊರಿಗೆ ಹೋಗಿ ಮಂದಿಯವರಿಗೆ ಪೂಜೆ ಅದು ಮಾಡಿಸ್ಕೊಂಡು ಬರೋಣ ಅಂಥೇಳಿ ಬಂದೇವಿ. ಬಂದಿಂದ ಒಂದಷ್ಟು ಕಾಯಿ ಮತ್ತು ಹೂವು ದಂಡೆ ಹಣ್ಣೆಲ್ಲ ಏನೋ ತರ್ಬೇಕಂತಂದು ಹೇಳಿದ್ರು. ಸೊ ಹಸ್ಬೆಂಡು ಮತ್ತು ಬಾಲ್ಕೋಟಿಗೆ ಹೋಗಿದ್ರು ಹೂವು ದಂಡೆ ಅದೆಲ್ಲ ತೊಂಬರಾಕ ಅಂತೇಳಿ. ಸ್ವಲ್ಪ ತೆಂಗಿನಕಾಯಿ ಮನ್ಯಾಗನ ಇದ್ದು, ಮನೆ ಮುಂದೆ ತೆಂಗಿನ ಗಿಡ ಅದಾವಲ್ಲ, ಕಾಯಿ ಸ್ವಲ್ಪ ಸಣ್ಣ ಸಣ್ಣ ಬಿಡ್ತಾವೆ ನಮ್ಮ ತೆಂಗಿನ ಗಿಡದಾಗ. ಸೊ ಅವನ್ನ ಸುಲಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡೇವಿ. ಊರ ಹತ್ರ ಇರೋವಾಗ ಹಸ್ಬೆಂಡ್ ಕಾಲ್ ಮಾಡಿದ್ರು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ, ನಾನು ಕಾಲ್ ಮಾಡ್ತೀನಿ ಅಂಥೇಳಿ. ಸೊ ಈಗೆಲ್ಲ ಎಣ್ಣೆ ಬತ್ತಿ ಕುಕ್ಮ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀವಿ, ಪಳಾರ ಎಲ್ಲ. ಸೊ ಬಂದ ಕೂಡಲೇ ಈಗ ನೋಡ್ರಿ ನಮ್ಮ ಊರಾಗಿರುವಂತಹ ಹನುಮಪ್ಪನ ಗುಡಿಗೆ ಬಂದ್ವಿ. ಈಗ ಫಸ್ಟು ಇಲ್ಲಿ ದೇವರಿಗೆ ಪೂಜೆ ಮಾಡಿಸೋಣ ಅಂಥೇಳಿ. ಬಾರ್ವಿನ್ ಬರ್ಲಿಲ್ಲ ನೋಡಿಕಿ ಬಂದ ಅನ್ಕೊಂಡಿದ್ದೆ ನಾ ಎಲ್ಲ ಮನ್ಯಾಗ. ಅರ್ವಿನ್ ಅಕ್ಕನ ಕರ್ಸ್ಬೋದು ಮನೆಗೆ ಹೋಗಿ. ಅಲ್ಲಿ ಬಂದ ಹುಡುಗಿ ಹೆಚ್ಚು ಕಡಿಮೆ ಆಗ್ದ ನೋಡು. ದಂಡಿ ಪುಳಾರ ಮಾಡ್ತೀರಿ ಈಗ ಪೂಜೆ ಬೆಳಗು ನೀವು ಸಣ್ಣ ಅಂತ ಕೊಡು. ಊರಿಗೆ ಬಂದಿಂದ ಮೊದಲು ಊರಾಗಿರುವಂತಹ ದೇವರಿಗೆಲ್ಲ ಪೂಜೆ ಮಾಡಿಸ್ಬೇಕಂತ. ಸೊ ಡೈರೆಕ್ಟ್ ಮನೆದೇವ್ರಿಗೆ ಹೋಗ್ಬಾರ್ದಂತ. ಊರಾಗಿರುವಂತಹ ದೇವ್ರಿಗೆ ಮೊದಲು ಶಾಂತ ಮಾಡಿ ಆನಂತರ ಮನೆದೇವ್ರಿಗೆ ಹೋಗ್ಬೇಕಂತ ನೋಡ್ರಿ. ಹೋಗೋದಾದ್ರೆ ನಾವೇನು ಬೆಳಗಾವಿಂದ ಬಂದೀವಲ್ಲ, ಬೆಳಗಾವಿಂದ ಡೈರೆಕ್ಟ್ ಮನೆದೇವ್ರಿಗೆ ಹೋಗಿದ್ರೆ ಆಗ್ತಿತ್ತು. ಬಟ್ ನಾವು ಮನೆದೇವ್ರಿಗೆ ಹೋಗ್ಬೇಕಂತ ಅಂದ್ಕೊಂಡು ಫಸ್ಟ್ ಊರಿಗೆ ಬಂದುಬಿಟ್ವಿ. ಸೊ ಊರಿಗೆ ಬಂದಿಂದ ಇಲ್ಲಿ ದೇವರಿಗೆ ಮೊದಲ ಪೂಜೆ ಎಲ್ಲ ಮಾಡಿಸ್ಬೇಕಂತ ಇದು ನಮಗೆ ಗೊತ್ತಿರಲಿಲ್ಲ. ಡೈರೆಕ್ಟ್ ಮನೆಗೆ ಹೋದ್ವಿ. ಸೊ ಈಗ ಎಲ್ಲ ಹೂವಿನ ಹಾರ ಎಲ್ಲ ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ತೊಗೊಂಬಂದು ಈಗ ದ್ಯಾಮದುರ್ಗನ ಗುಡಿಗೆ ಬಂದೀನಿ ನೋಡ್ರಿ. ಮೊದಲು ಹನುಮಪ್ಪನ ಗುಡಿಗೆ ಪೂಜೆ ಮಾಡಿಕೊಂಡು ಕೊನಮ್ಮನ ಗುಡಿಗೆ ಪೂಜೆ ಮಾಡಿಕೊಂಡು ಈಗ ದ್ಯಾಮದುರ್ಗ ಗುಡಿಗೆ ಪೂಜೆ ಮಾಡೋಕ್ಕಂತೇಳಿ ಬಂದೀವಿ. ಸೊ ದ್ಯಾಮದುರ್ಗನ ಜಾತ್ರೆ ಒಳಗೆ ನೋಡಿರ್ತೀರಿ, ನಮ್ಮೂರು ಗ್ರಾಮ ದೇವತೆಯರು ದ್ಯಾಮದುರ್ಗ ಅಂಥೇಳಿ. ಸೊ ನೋಡ್ರಿ ಮುತ್ತೈದರಾಗಿ ಕುಂತಾರ, ಅರ್ಶಿನ ಸೀರೆ ಉಡ್ಸ್ಯಾರ. ಸೊ ನೋಡ್ತಾ ಇರ್ಬೋದು. ಇಷ್ಟು ದೇವ್ರಿಗೂ ಪೂಜೆ ಅದು ಆಗಿಂದ ನೆಕ್ಸ್ಟ್ ಈಗ ನೋಡ್ರಿ ಗಾಡಿಗೆ ಪೂಜೆ ಮಾಡೋಕ್ಕಂತಾರ. ಮಸ್ತ್ ಕುಂತಾರೆ ಬಗ್ರಿ ಮೆಲ್ಕ ಅವಕಾಶ ಓಕೆ ಆ ಮೂವಿ ಕಡೆ ಹಚ್ಚು. ಇಲ್ಲಿ ಹುಡುಗರು ಅದರಲ್ಲ ಹುಡುಗರು ಕೊಡು
ಸೊ ಎಸ್ ಈಗ ಊರನ್ನೆಲ್ಲ ದೇವ್ರಿಗಂಗಾರ ಪೂಜೆ ಮಾಡಿದ್ದಾಯ್ತು. ನಾನು ನೆಕ್ಸ್ಟ್ ಗಾಡಿಗೂ ಪೂಜೆ ಮಾಡಿಸ್ಕೊಂಡಿದ್ದಾಯ್ತು. ಈಗ ಫೈನಲಿ ಮಂದಿಯವ್ರಿಗೆ ಹೊಂಟಿವಿ ನೋಡ್ರಿ. ಸೊ ಯಾರ್ಯಾರು ಹೊಂಟಿವಿ ಅಂತ ಅಂದ್ರೆ ನಾವು 4 ಮಂದಿ ಮತ್ತು ಇಬ್ರು ಅಮ್ಮರನ್ನು ಕರ್ಕೊಂಡು ಹೊಂಟಿವಿ, ಇಬ್ರು ಅಕ್ಕ ತಂಗಿಯರು. ಅಜ್ಜನ್ ಬಾ ಅಂತ ಅಂದ್ವಿ, ನೀವು ಹೋಗ್ಬೇಡ್ರಿ ಅಂತಂದು ಹೇಳಿದ್ರು. ಸೊ ಹಂಗಾಗಿ ಅಜ್ಜನ ಬದಲಿಗೆ ಈಗ ಏನು ಬೇಕು ನಮ್ಮ ಅಮ್ಮ ದಾಳ ನಮ್ಮ ಅಮ್ಮನ ತಂಗಿ, ಸ್ವಂತ ತಂಗಿ. ಸೊ ಅವ್ರನ್ನ ಕರ್ಕೊಂಡು ಹೊಂಟೇವಿ, ಹೆಂಗಿದ್ರು ಬಂದಾರಲ್ಲ ಅಂಥೇಳಿ. ಸೊ ಅವರು ಭಾಳ ವರ್ಷ ಆಗಿತ್ತಂತ ನಮ್ಮ ಮಂದಿಯವರಿಗೆ ಹೋಗೇ ಇಲ್ಲ, ಆಗಿರ್ಬೋದು ಒಂದು 15-16 ವರ್ಷದ ಮೇಲೆ ಆಗಿರ್ಬೋದು. ಸೊ ಹಾಗಾಗಿ ಈಗ ಅಷ್ಟರು ಕೂಡಿ ಹೊಂಟೇವಿ. ಸೊ ಬರ್ರಿ ನಮ್ಮ ಮಂದಿವ್ರಿಗೆ ಹೋಗಿ ಬರೋಣ ಅಂತ. ನಮ್ಮ ಮಂದಿವ್ರಿಗೆ ಹೋಗಿ ಬರೋಣ ಬರ್ರಿ ಅಂದ್ರೆ ಲೇಟ್ ಆಗೈತಿ, ನಿನ್ನೂರಲ್ಲ ನಿಮ್ಮೂರುನ ಇಬ್ರು ಅಕ್ಕ ತಂಗಿರ ಊರು ಇದು ಸಿರ್. ಅವ್ರ ಊರ್ನಾಗ ಅದ ಕಾರ್ನಾಗ ಹೊಂಟ್ರ ಈಗ ಸ್ವಂತ ಊರ್ ಬಾಡಿಗೆ ಊರ್ ಇರುತ್ತೆ. ನಾನು ಈಗ ಅಲ್ಲ ಇವ್ರಿಬ್ರು ಸ್ವಂತ ಅಕ್ಕ ತಂಗಿಯರ. ಸ್ವಂತ ಅಕ್ಕ ತಂಗಿರ ನಾನು ಚಿಕ್ಕಮ್ಮರ್ ಹೆಂಗ ಹಂಗ. ನಾನ್ ಅನ್ಕೊಂಡೀನಿ ಇವ್ರ ಬ್ಯಾರ್ಯಾದವ್ರ ಬೇಬಿ ನಮ್ಮನ್ಯಾಗ ಹಂಗ ಬರ್ತಾರ. ಸ್ವಂತ ಅಕ್ಕ ತಂಗಿರ ಅವ್ರ ಕಾಸ ಒಂದ ಹೊಟ್ಟ ಕುಟ್ತಾರ. ಇದ ನೋಡ ಅಜ್ಜಿಯರ ಊರು. ಹಿಂಗ ಸೀದಾ ಹೋಗುತ್ತೆ ಕೊಣ ಬರ್ತಾನೆ. ಈಗ ಎಷ್ಟು ಟೈಮ್ ಆಯ್ತು, 60 ತಾಸು ಆತು ನಾವು ನಮ್ಮ ಮನೆ ಬಿಟ್ಟು. ಇನ್ನೂ 60 ತಾಸು ಬೇಕಾ? ಇನ್ನು 60 ತಾಸು ಬೇಕಾ? ಹೊಡಿತಾರತ್ರಿ ಹಿಂಗ ಸೀದಾ ಹೊಲಿದು ಹೊಡಿತಾರೆ, ಅದು ಹೊಡಿತಾರೆ. ನೋಡ ಮಾಮ ಎಲ್ಲ ದಾರಿ ಎಲ್ಲ ನೆನ್ಪಿಟ್ಟಾಳ ಮಾಮಾರಿಬ್ರು. ಲೇಟ್ ಆಗೋದು. ಕುರಿ ಹಿಂಡ ಹೊಂಟಾವ, ಇನ್ನು ದಾಡ್ಸ್ಕೊಂಡು ಹೋಗೋದ್ಲೆ ಲೇಟ್ ಆಗುತ್ತ. ಒಂದು 100 ಮೇಲೆ ಕವನ ಈ ಕುರಿ, 100 200 ಸನ ಕವನೆ ಮಾಡ್ತಾಳೆ. ಸೊ ಎಷ್ಟಿದೆ ನೋಡ್ರಿ, ಬಂದ್ವಿ. ಬಟ್ ಪೂಜಾರಿ ಇಲ್ಲ, ಬಾಗ್ಲ ಹಾಕೊಂಡು ಹೋಗ್ಯಾರ. ಹಸ್ಬೆಂಡ್ ಇವಾಗ ಕರ್ಕೊಂಡು ಬರ್ತಾರೆ ಅವ್ರ ಮನೆಗೆ ಹೋಗಿ. ಈಗ ಟೈಮ್ ಆಗೈತಲ್ಲ. ಟಾಟಾ, ಜಲ್ದಿ ಬರ್ರಿ. ಪೂಜಾರಿನ ಬಂದು ಎಷ್ಟೊತ್ತನ ಆತು, ನೀವ ಈ ಹೊತ್ತು ಮಾಡಿದ್ರಿ. ಅಲ್ಲ ಎತ್ತ ಮರ ನಿಂದಿರ್ತಿ ನೋಡು ಗಾಡಿ ಇದು ಇತ್ತಾಗನ. ಹಿಂಗೆ ಹಚ್ಬೇಕಂತ ನೋಡು ಹೊಳಸು. ಮನೆದೇವ್ರು ಬಂದವ್ರು ರೀಚ್ ಆಗೋದ್ಲೆ ಕತ್ಲನ ಆಗ್ಬಿಟ್ಟೈತಿ. ಪೂಜಾರಿನ ಎಲ್ಲ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಹಸ್ಬೆಂಡ್ ಹೋಗಿ ಕರ್ಕೊಂಡು ಬಂದ್ರು ನೋಡ್ರಿ. ಸೊ ಇದ ನೋಡ್ತಾ ಇರ್ಬೋದು ಶ್ರೀ ಕೋನಮ್ಮ ದೇವಿ ದೇವಸ್ಥಾನ, ಭಗವತಿ ಕೋನಮ್ಮ. ಏನ ನಿನ್ ಜೋಳ ಹಚ್ಚಿದ್ದಿಲ್ಲ ನೋಡು, ಇದ ದೇವಸ್ಥಾನ. ದಿ ನಮಸ್ಕಾರ ಹಾಕಿದ್ವಿ. ಇಲ್ಲ ರೌಂಡ್ ನೋಡ್ದಿಲ್ಲ, ಹಿಂಗ್ ನಮಸ್ಕಾರ ಹಾಕೊಂತ ಬಂದಿಲ್ಲ. ಕುಂಕುಮಾರ್ಚನೆ ಮಾಡಿದ್ದಾನೆ ದೇವಿಗೆ.
ನೋಡ್ರಿ ಅನ್ವಿತಾ ಅರುಣ್ ಹೆಂಗೆ ಎತ್ಕೊಂಡು ಹೊಂಟ ಹಾಂ ಹುಂಕಿ ಮರಿ ಎತ್ಕೊಂಡು ಹೊಂಟ. ಸೊ ಎಷ್ಟು ಈಗ ನೋಡ್ರಿ ನಮ್ಮ ಅಣ್ಣದೇವ್ರು ಕೊನಮ್ಮ ದೇವಿ ಪೂಜಾರಿ ಅವ್ರೀಗ ಗಾಡಿಗೆ ಪೂಜೆ ಮಾಡಕ್ಕಂತಾರ. ಸೊ ನೋಡ್ತಾ ಇರ್ಬೋದು ನೈಟ್ ಆಗಿಬಿಟ್ಟೈತಿ. ಸೊ ನಾವು ಅಂದ್ಕೊಂಡ್ಬಿಟ್ಟು ಅದ ಹೇಳಿದ್ನಲ್ಲ, ಡೈರೆಕ್ಟಾಗಿ ಮಂದೇವ್ರಿಗೆ ಬಂದಿದ್ರೆ ಜಲ್ದಿನ ಬರ್ತಿದ್ವಿ. ಬಟ್ ಮತ್ತು ಹಸ್ಬೆಂಡು ಬಾಗಲಕೋಟೆಗೆ ಹೋಗಿ ಹೂವು ದಂಡಿ ಅದನ್ನೆಲ್ಲ ತೊಗೊಂಡು ಬರ್ತಲ್ಲ, ಅಲ್ಲೇ ಭಾಳ ಟೈಮ್ ಹೋಗ್ಬಿಡ್ತು. ಮತ್ತು ಅಲ್ಲಿಂದ ಮತ್ತು ಊರಂದಿವರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಸೊ ಇಲ್ಲಿ ಬರೋರಾಗ ಅಲ್ಲಿ ಭಾಳ ಲೇಟ್ ಆಯಿತು ನೋಡ್ರಿ. ನಾವು ಡೈರೆಕ್ಟ್ ಮಂದಿವ್ರಿಗನ ಹೋಗೋದಂತ ನಾವು ಹಿಂಗೆ ಅಂದ್ಕೊಂಡ್ವಿ. ನಾವು ಅಂದ್ಕೊಳ್ಳೋದ ಒಂದು ಅದು ಆಗೋದು ಏನೋ ಅಂತಾರಲ್ಲ, ಸೊ ಹಂಗಾಯ್ತು. ಬಟ್ ಏನು ಮಾಡೋದು, ನೈಟ್ ಆದ್ರೂ ಪರವಾಗಿಲ್ಲ. ಮತ್ತು ಒಟ್ಟು ಇವತ್ತಿನ ದಿನ ಒಟ್ಟು ಅದು ದೇವ್ರ ಪೂಜೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಲ್ಲ. ಸೊ ಒಟ್ಟು ಆಯಿತು. ನಮ್ಮ ಊರಾಗಿದ್ದ ಜಸ್ಟ್ 1 ಅವರ್ ಜರ್ನಿ ಇತ್ತು ಅಷ್ಟೇ. ಸೊ ಹೋಗಕ್ಕೆ 1 ಅವರು, ಬರೋಕ್ಕೆ 1 ಅವರು, ಇಲ್ಲಿ ಪೂಜೆ ಮಾಡ್ಸಕ್ಕೆ 1 ಅವರು, ಒಟ್ಟು 3 ಅವರ್ ಬೇಕಾಯ್ತು. 5:30 ಆಗ್ಬಿಡ್ತು ಊರನ್ನ ದೇವ್ರಿಗೆಲ್ಲ ಪೂಜೆ ಮಾಡಿಸೋತ್ಲೆ. 5:30 ಒಂದು ಹೆಚ್ಚು ಕಮ್ಮಿ ಒಂದು 6:30 ಮ್ಯಾಗ ಆಗಿತ್ತು. ಸೊ ಮತ್ತು ಹಸ್ಬೆಂಡ್ ಪೂಜಾರಿ ಅವ್ರನ್ನೆಲ್ಲ ಕರ್ಕೊಂಬರ್ದ್ಲೆ ಅಲ್ಲೊಂದು 20 ನಿಮಿಷ, ಒಂದು ½ ಅನ್ ಅವರ್ ಹೋಯ್ತು. ಸೊ ಒಟ್ಟು ಒಂದಕ್ಕೊಂದು ಲೇಟನ ಆಗಿಬಿಡ್ತು. ಒಟ್ಟು ಮಂದೇವ್ರಿಗೆ ಪೂಜೆ ಅದು ಆಗಿಂದ ಒಂಥರ ಸಮಾಧಾನ ಆಯಿತು ನೋಡ್ರಿ. ಅಲ್ಲಿವರೆಗೂ ಒಟ್ಟು ಸಮಾಧಾನ ಇರಲಿಲ್ಲ. ಊರಾಗಿದ್ದನು ಅಜ್ಜ ಮ್ಯಾಗ ಫೋನ್ ಮಾಡಾಕತ್ತಿದ್ರು, ಹೋಗಿ ಮುಟ್ಟಿದ್ರೇನು ಮಂದೇವ್ರಿಗೆ ಅಂತೇಳಿ. ಮತ್ತು ಬರುವಾಗೂ ಅಷ್ಟೇ ಬರಾಕಂತೀರನು ಅಂತೇಳಿ. ಸೊ ಯಾವಾಗ ದೇವ್ರಿಗೆ ಅದು ಪೂಜೆ ಅದು ಮಾಡಿ ಮುಗೀತು, ಸೊ ಅವಾಗ ಒಂದು ರೀತಿ ಭಾಳ ಅಂದ್ರೆ ಭಾಳ ಸಮಾಧಾನ ಆಯಿತು. ಸೊ ಅದೊಂದೇನೋ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದು ಆಗೋವರೆಗೂ ಸಮಾಧಾನ ಆಗ್ತಿರಂಗಿಲ್ಲ. ಸೊ ಆ ರೀತಿ ಫೀಲು. ಸೊ ಆಗಿಂದ ಭಾಳ ಖುಷಿ ಆಯಿತು. ನಾವು ನಿಂದ್ರಾಗ ಜಾಗ ಬಿಟ್ರಿ ನೀರು ಕುಡ್ತೀನಿ, ತೊಗೊಂಬರ್ತೀನಿ ನೀರು ಸರ್ಮಸ್ ಕಾಲಾಗಿ ತಗೊಂಡು ಹೋಗೋಣ. ಅನಿತಾ ಕೊಡು ಅಜ್ಜರಿಗೆ. ಮಮ್ಮಿ ನಂಗೊಂದು ಪ್ರಶ್ನೆ. ಏನ ಸೈಡ್ನಾಗ ರೆಡ್ ಅದಾವಲ್ಲ, ಅವು ನಮ್ಮ ಸನಿ ಬಂದಾಗ ಯಾಕೆ ಕನ್ಸಂಗಿಲ್ಲ, ದೂರ ಇದ್ದಾಗ ಯಾಕೆ ಕಾಣಿಸ್ತಾವ? ದೂರ ಇದ್ದಾಗ ಸನಿ ಬಂದಾಗ ಕಾಣಿಸಂಗಿಲ್ಲ, ದೂರ ಬಂದಾಗೂ ಕಾಣಿಸ್ತಾವಲ್ಲ, ಸನಿ ಬಂದಾಗೂ ಕಾಣಕತ್ತಾವಲ್ಲಣ. ನಾವ್ ಕಾಣಕತ್ತಿಲ್ಲ, ಈ ಗಾಡಿ ಬರ್ಬಾರ್ದು ಅವಾಗ ಡಾರ್ಕ್ ಕಾಣಿಸ್ತಾವ. ಹೌದು. ರೆಡ್ ಅದಾವಲ್ಲ, ರೆಡ್ ಲೈನ್ ದಾಟಿ ಹೋಗ್ಬಾರ್ದು ಅಂತ ಡೇಂಜರ್ ಅಂತ, ಅದು ಸಿಂಪಲ್. ರೋಡ್ ಇಷ್ಟ ಐತಿ, ಇಷ್ಟ್ರಾಗನ ಹೋಗ್ರಿ ಅಂತಂದು ನೈಟ್ ಟೈಮ್ನಾಗ ಏನು ಕಾಣಂಗಿಲ್ಲಲ್ಲ, ಅದಕ್ಕೆ ಹಂಗೆ ನೈಟ್ ಟೈಮ್ನಾಗ ಕಾಣುವಂತ ರೆಡ್ ಲೈಟ್ ಹಾಕ್ಯಾರ. ಈಗ ನಡಕ್ಕೂ ವೈಟ್ ಲೈಟ್ ಕಾಣಕಂತವನು, ನಡಕ್ ಒಂದು ವೈಟ್ ಲೈಟ್ ಕಾಣಕಂತೇನ. ಇದು ಈ ಸೈಡ್ ಹೋಗುದು, ಈ ಸೈಡ್ ಹೋಗುದು, ಎರಡು ರೋಡ್ ಅಂತ ಹೇಳದು. ಚಂದ ಕಾಣಕತೈತಿಲ್ಲ, ಮಸ್ತ್ ಕಾಣಕತ್ತೈತಿ ರೋಡ್. ಕಟ್ಟಕ್ಕೆ ಹೋಗುದು ಬಾಗಲಕೋಟೆ. ನಮ್ಮ ಅಮ್ಮಗೆ ಭಾರಿ ಗೊತ್ತೈತಿ ಬಿಡು ರೋಡ್ ತೋರಿಸ್. ನೀನ ರೋಡ್ನಾಗ ಜಾಸ್ತಿ ಅಡ್ಡಾಡ್ತೀವಿ. ಮತ್ತೆ ನೋಡಿದ್ರ ಅಮ್ಮ ಯಾವಾಗ ರೋಮ ಅಷ್ಟ ಬಂದು ಹೋಗಿರ್ತಾಳ. ಅಮ್ಮಗ ಮಗ ಅಜ್ಜಿನ ಸ್ಕೂಲಿಗೆ ಕಳ್ಸಿದ್ರ, ಇನ್ನು ಶಾರ್ಪ್ ಹಾಕಿಲ್ಲ. ಸ್ಕೂಲ್ ಟಾಪರ್ ಹಾಕಿದ್ಲ ಅಜ್ಜಿ. ಸೊ ಇಲ್ಲಿ ಏನಾರು ತಿಂದ್ರಪ್ಪ ಅಂತೇಳಿ ನೋಡಿದ್ರೆ ಇಲ್ಲಿ ಏನೂ ಇಲ್ಲ. ಏನಾರು ಬಜ್ಜಿ ಗಿಜ್ಜಿ ಏನಾರು ತಿನ್ನೋಣ ಅಂತೇಳಿ. ಸೊ ಮತ್ತೇನು ಮಾಡೋದ ಅಂತೇಳಿ ಹಸ್ಬೆಂಡ್ ಈಗ ಕುರ್ಕುರೆ ಪ್ಯಾಕೆಟ್ ತೊಗೊಂಬರಕ ಅಂತೇಳಿ ಅಂಗಡಿಗೆ ಹೋಗ್ಯಾರ. ಆ್ಯಂಡ್ ಇಬ್ಬರು ಅಕ್ಕ ತಂಗಿಯರು ರೀಲ್ಸ್ ನೋಡಕ್ಕಂತಾರ. ನಮ್ಮ ಕಾರ್ ಡೆಲಿವರಿ ವಿಡಿಯೋ ಐತಲ್ಲ, ಸೊ ಅದನ್ನು ತೋರ್ಸಕ್ಕಂತಿದ್ಲು ಅನ್ವಿತಾ. ಈಗ ನೋಡ್ರಿ ಕುರ್ಕುರೆ ತೊಗೊಂಬಂದ್ರು. ಕುರ್ಕುರೆ ನೋಡ್ರಿ ಅಂತ ಅದು ಅಂದ್ರೆ ಒಂದು ಸ್ವಲ್ಪ ಚಲೋನೇ ಇಲ್ಲಿವು. ಸೊ ಅಂಥ ಕುರ್ಕುರೆ ಒಳಗೂ ಅಷ್ಟು ಚೆನ್ನಾಗಿರೋ ಯಾವೂ ಇರಲಿಲ್ಲ, ತಿನ್ನಕ್ಕೂ ಏನೂ ಇರಲಿಲ್ಲ. ಮತ್ತು ಇದ್ದಿದ್ವ ತೊಗೊಂಡು ಬಂದೀವಿ ನೋಡ್ರಿ. ಸೊ ಇವನ್ನ ಈಗ ತಿನ್ಕೊಂತ ಹೋಗ್ತೀವಿ ನಾವು ಊರ ಕಡೆ. ಸೊ ಇವತ್ತಿನ ವ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ. ಫೈನಲಿ ಮಂದಿವ್ರಿಗಂತೂ ಹೋಗಿ ಬಂದ್ವಿ. ಹೊಸ ಕಾರ್ ತೊಗೊಂಬಂದಿಂದ ಒಟ್ಟು ಹೋಗ್ಬೇಕಂತ ಅಂದ್ಕೊತಿದ್ವಿ. ಒಟ್ಟು ಹಂಗೋ ಹಿಂಗೋ ಮಾಡಿ ಲೇಟ್ ಆದ್ರೂ ಸೊ ಒಟ್ಟು ದರ್ಶನ ತೊಗೊಂಡು ಪೂಜೆ ಅದು ಮಾಡಿಸ್ಕೊಂಡು ಸೊ ಊರ ಕಡೆ ಹೊಂಟ್ವಿ. ಊರಿಗೆ ಹೋಗೋರಾಗ ಒಂದು ಟೈಮ್ 9:30 ಆಗಿತ್ತು ನೋಡ್ರಿ.
ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.